ಹೇಳಿದ್ರೆ ಸೊ ಯಹೂದ್ಯನಾಗಿ ಹುಟ್ಟೋದರ ಶ್ರೇಷ್ಠತೆ ಏನು? ಯಹೂದ್ಯನಾಗಿ ಹುಟ್ಟೋದರ ಶ್ರೇಷ್ಠತೆ ಏನು ಎಂಬುದಾಗಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟೋದರ ಶ್ರೇಷ್ಠತೆ ಏನು ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನಂತ ಹೇಳಿದ್ರೆ, ನಿಜವಾಗಲೂ ಒಬ್ಬ ವ್ಯಕ್ತಿ ಯಹೂದ ಕುಟುಂಬದಲ್ಲಿ ಹುಟ್ಟೋದ್ರಿಂದ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟೋದ್ರಿಂದ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ದೈವೋಕ್ತಿಗಳು, ದೇವರ ವಾಕ್ಯಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟವು. ಸೊ ಮೊದಲನೇದಾಗಿ ದೇವರ ವಾಕ್ಯಗಳು ಯಹೂದ್ಯರಿಗೆ ಒಪ್ಪಿಸಲ್ಪಟ್ಟಿದ್ದು. ಧರ್ಮಶಾಸ್ತ್ರ ಮೋಶೆಯ ಮೂಲಕವಾಗಿ ಮೊದಲನೇದಾಗಿ ಅವ್ರ ಕೈಗೆ ಬಂದಿದ್ದು. ಅವರು ದೇವರ ವಾಕ್ಯಗಳನ್ನ ಪಡ್ಕೊಂಡಿದ್ದು. ಆದ್ರಿಂದ ಅವ್ರಿಗೆ ಏನಪ್ಪ ಅಡ್ವಾಂಟೇಜ್ ಅಂತ ಕೇಳಿದ್ರೆ, ಯಾರೆಲ್ಲ ಯಹೂದರ ಕುಟುಂಬಗಳಲ್ಲಿ ಯಹೂದ ತಂದೆ ತಾಯಿಗಳಿಗೆ ಹುಟ್ಟುತ್ತಾರೋ ಆ ಮಕ್ಕಳು ಚಿಕ್ಕಂದಿನಿಂದಲೇ, ಚಿಕ್ಕ ಮಕ್ಕಳಾಗಿರುವಾಗ್ಲೇನೆ, ಹುಟ್ಟದಾಗ್ಲಿಂದನೇ ಅವರು ದೇವರ ವಾಕ್ಯಗಳನ್ನ ಅವರು ಕೇಳ್ತಾರೆ, ದೇವರ ವಾಕ್ಯಗಳನ್ನ ಅವರು ಕಲಿತಾರೆ. ದೇವರ ವಾಕ್ಯಗಳ ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆ ಸಿಗುತ್ತೆ. ಸೊ ತಂದೆ ತಾಯಿಗಳು ದೇವರ ವಾಕ್ಯಗಳನ್ನ ಹೇಳ್ತಾರೆ, ಸೊ ಕಲಿಸ್ತಾರೆ. ಅವರು ತೊದಲ ನುಡಿಗಳಲ್ಲೇ, ಚಿಕ್ಕ ಮಕ್ಕಳಾಗಿರುವಾಗ್ಲೇನೆ ಅವರು ತೊದಲಾಗಿನೇ ದೇವರ ವಾಕ್ಯಗಳನ್ನ ಹೇಳ್ತಾರೆ ನೋಡ್ರಿ. ಸೊ ಅನೇಕರ ಹಿಂದೂ ಕುಟುಂಬಗಳಲ್ಲಿ ಹುಟ್ಟಿ ಯೇಸುಸ್ವಾಮಿಯನ್ನ ರಕ್ಷಕನನ್ನಾಗಿ ಸ್ವೀಕಾರ ಮಾಡ್ಕೊಂಡಿರ್ತಕ್ಕಂಥವರಿಗೆ ಇಂಥ ಒಂದು ಅವಕಾಶ ಇಲ್ಲ. ಅವರು ದೇವರ ವಾಕ್ಯಗಳನ್ನ ಕಲಿಯೋದು ಯಾವಾಗ ಅಂತ ಹೇಳಿದ್ರೆ, ಒಂದ್ 20 ವರ್ಷ, 30 ವರ್ಷ, 50 ವರ್ಷ ಆದ್ಮೇಲೆ ಅವ್ರು ದೇವರ ವಾಕ್ಯಗಳನ್ನ ಕೇಳೋದು, ದೇವರ ವಾಕ್ಯಗಳನ್ನ ಕಲಿತಕ್ಕಂಥದ್ದು, ದೇವರ ವಾಕ್ಯಗಳು ಸಿಗ್ತಕ್ಕಂಥದ್ದು. ಆದ್ರೆ ಯಹೂದ ಕುಟುಂಬದಲ್ಲಿ ಹುಟ್ಟುವವರಿಗೆ ಏನಪ್ಪಾ ಅಡ್ವಾಂಟೇಜು ಅಂತ ಹೇಳಿದ್ರೆ, ಅವರು ಚಿಕ್ಕಂದಿನಿಂದನೇ, ಹುಟ್ಟದಾಗ್ಲಿಂದನೇ, ಮಗು ಹೊಟ್ಟೆಯಲ್ಲಿ ಇರುವಾಗ್ಲೇನೆ ದೇವರ ವಾಕ್ಯಗಳನ್ನ ಅವರು ಹೇಳ್ತಾರೆ, ಕೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವರ ವಾಕ್ಯಗಳನ್ನ ಹಾಡಿನ ಮೂಲಕವಾಗಿ ಹಾಡ್ತಾರೆ. ಅದನ್ನೆಲ್ಲನೂ ಕೇಳಿಸ್ಕೊಂಡು, ತಿಳ್ಕೊಂಡು, ಕಲ್ಕೊಂಡು ಬೆಳಿತಕ್ಕಂಥದ್ದು, ಅದು ಅಡ್ವಾಂಟೇಜ್. ಅದೇ ರೀತಿಯಾಗಿ ಯಾರೆಲ್ಲ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರ್ತಾರೋ, ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿರ್ತಾರೋ ಅಂತ ಕುಟುಂಬಗಳಲ್ಲಿ ನೀವು ನೋಡೋದೇ ಆದ್ರೆ, ಹುಟ್ಟತಕ್ಕಂಥ ಮಕ್ಕಳಿಗೆನೆ ಯಾವಾಗ್ಲೂ ಕೂಡ ತಂದೆಗಳಾಗ್ಲಿ, ಪ್ರಧಾನವಾಗಿ ತಾಯಿ ಆಗ್ಲಿ, ದೇವರ ವಾಕ್ಯಗಳನ್ನ ಹೇಳ್ತಕ್ಕಂಥದ್ದು, ದೇವರ ಕಥೆಗಳನ್ನ ಹೇಳ್ಕೊಡ್ತಕ್ಕಂಥದ್ದು, ಸೊ ದೇವರ ವಾಕ್ಯಗಳನ್ನ ಕಲಿಸ್ತಕ್ಕಂಥದ್ದು, ದೇವರ ಹಾಡುಗಳನ್ನ ಕಲಿಸ್ತಕ್ಕಂಥದ್ದು, ಇಂಥ ಒಂದು ಅವಕಾಶ ಅವರಿಗೆ ಸಿಗುತ್ತೆ. ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು, ಯಹೂದ್ಯರ ಶ್ರೇಷ್ಠತೆ ಏನಪ್ಪಾ ಅಂತ ಹೇಳಿದ್ರೆ, ಕ್ರೈಸ್ತರ ಒಂದು ಶ್ರೇಷ್ಠತೆ ಏನಪ್ಪಾ ಅಂತ ಹೇಳಿದ್ರೆ, ದೇವರ ವಾಕ್ಯಗಳು, ದೇವರ ವಚನಗಳು ಬೈಬಲ್ ರೂಪದಲ್ಲಿ ಅವರ ಕೈಗಳಲ್ಲಿ ಇದೆ. ದೇವರು ಅವರ ಕೈಗಳಲ್ಲಿ ತನ್ನ ವಾಕ್ಯವನ್ನ ಕೊಟ್ಟಿದ್ದಾನೆ. ಅವರ ಕುಟುಂಬಗಳಲ್ಲಿ ಹುಟ್ಟತಕ್ಕಂತ ಮಕ್ಕಳು ಹುಟ್ಟಿದಾಗ್ಲಿಂದನೇ ದೇವರ ಸತ್ಯ ವಾಕ್ಯಗಳನ್ನ ಕೇಳಿ, ತಿಳ್ಕೊಂಡು, ಕಲಕೊಂಡು ಅವ್ರು ಬೆಳೀತಾರೆ. ಅದು ಅವರಿಗೆ ಸಿಕ್ಕಿರ್ತಕ್ಕಂಥ ಅಡ್ವಾಂಟೇಜ್ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಮೂರನೇ ವಚನಕ್ಕೆ ನಾವು ಬರೋದೇ ಆದ್ರೆ, ಮೂರನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನು, ಅವರು ನಂಬದೆ ಹೋದದ್ದರಿಂದ ದೇವರು ವಚನಕ್ಕೆ ತಪ್ಪುವನಾದನು ಎಂದಿಗೂ ಇಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗ ಯಹೂದರ ಶ್ರೇಷ್ಠತೆ ಏನಪ್ಪಾ ಅಂತ ಹೇಳಿದ್ರೆ, ದೇವರ ವಾಕ್ಯವು ಅವರಿಗೆ ಕೊಡಲ್ಪಡುತ್ತೆ. ಕ್ರೈಸ್ತರ ಒಂದು ಶ್ರೇಷ್ಠತೆ ಏನಪ್ಪಾ ಅಂತ ಹೇಳಿದ್ರೆ, ದೇವರ ವಾಕ್ಯ ಅವರಿಗೆ ಬೈಬಲ್ ರೂಪದಲ್ಲಿ ಕೊಡಲ್ಪಟ್ಟಿದೆ. ಅವಾಗ ಅವರು ಹುಟ್ಟತಕ್ಕಂತ ಮಕ್ಕಳಿಗೆನೆ ಅವರು ದೇವರ ವಾಕ್ಯವನ್ನ ಕಲಿಸ್ತಾರೆ. ಆ ರೀತಿಯಾಗಿ ಬೆಳೀತಕ್ಕಂಥವರಲ್ಲಿ ಕೆಲವರು, ಅದನ್ನ ಇಲ್ಲಿ ಮೂರನೇ ವಾಕ್ಯದಲ್ಲಿ ಹೇಳ್ತಾ ಇರ್ತಾರೆ, ಅವರಲ್ಲಿ ಕೆಲವರು ದೇವರ ವಾಕ್ಯಗಳನ್ನ ನಂಬದೆ ಹೋಗಿದ್ದಕ್ಕೆ ಕಾರಣ ಏನು, ಅವು ಯಾಕೆ ನಂಬದೆ ಹೋಗಿದ್ದು ಎಂಬುದಾಗಿ, ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನು, ಅವರು ನಂಬದೆ ಹೋದದ್ದರಿಂದ ದೇವರ ವಚನಕ್ಕೆ ತಪ್ಪುವನಾದನ ಎಂಬುದಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ.
ಯಹೂದ್ಯರಿಗೆ ದೇವರು ದೈವೋಕ್ತಿಗಳನ್ನ ಕೊಟ್ಟ. ಯಹೂದ್ಯರ ಕೈಯಲ್ಲಿ ದೇವರ ವಾಕ್ಯ ಇತ್ತು, ಆದ್ರೆ ಅವರು ಅದನ್ನ ನಂಬಲಿಲ್ಲ. ದೇವರ ವಾಕ್ಯ ಇದೆ, ಅವರು ಚಿಕ್ಕ ಮಕ್ಕಳಿಗೆ ದೇವರ ವಾಕ್ಯಗಳನ್ನ ಕಲಿಸ್ಕೊಡ್ತಾರೆ, ಅವರು ಕಲಿತಾರೆ, ಅವರು ಕೇಳ್ತಾರೆ, ಆದ್ರೆ ಆ ವಾಕ್ಯಗಳನ್ನ ನಂಬ್ತಾ ಇಲ್ಲ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಆ ವಾಕ್ಯಗಳನ್ನ ಅವರು ನಂಬಿ ಅದನ್ನ ಅನುಸರಿಸ್ತಾ ಇಲ್ಲ. ಆ ವಾಕ್ಯಗಳನ್ನ ಅನುಸರಿಸಿ ತಮ್ಮ ಜೀವನವನ್ನ ಅವರು ಕಟ್ಕೊಳ್ತಾ ಇಲ್ಲ. ಆ ವಾಕ್ಯಗಳನ್ನ ಅನುಸರಿಸಿ ತಮ್ಮ ಜೀವನವನ್ನ ಅವರು ಕ್ರಮಪಡಿಸ್ಕೊಳ್ತಾರೆ. ಯಹೂದ್ಯರ ಶ್ರೇಷ್ಠತೆ ಇದೆ, ಕ್ರೈಸ್ತರ ಶ್ರೇಷ್ಠತೆ ಇದೆ. ಯಹೂದ್ಯರ ಕುಟುಂಬದಲ್ಲಿ ಹುಟ್ಟೋದ್ರಿಂದ ಅಡ್ವಾಂಟೇಜ್ ಇದೆ, ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟೋದ್ರಿಂದ, ಕ್ರೈಸ್ತ ಕುಟುಂಬಗಳಲ್ಲಿ ಹುಟ್ಟೋದ್ರಿಂದ ಅಡ್ವಾಂಟೇಜ್ ಇದೆ. ಆದ್ರೆ ಏನ್ ಅಡ್ವಾಂಟೇಜ್? ದೇವರು ಅವರಿಗೆ ವಾಕ್ಯಗಳನ್ನ ಕೊಟ್ಟಿದ್ದಾನೆ, ಆದ್ರೆ ಇವರು ವಾಕ್ಯಗಳನ್ನ ಕೇಳ್ತಾರೆ, ವಾಕ್ಯಗಳನ್ನ ಓದ್ತಾರೆ, ವಾಕ್ಯಗಳನ್ನ ಕಲಿತಾರೆ, ಆದ್ರೆ ವಾಕ್ಯಗಳನ್ನ ನಂಬುತ್ತಾ ಇಲ್ಲ. ನೋಡ್ರಿ ಎಂತ ಒಂದು ವಿಪರ್ಯಾಸ. ದೇವರ ವಾಕ್ಯಗಳನ್ನ ಅವ್ರು ನಂಬ್ತಾ ಇಲ್ಲ, ದೇವರ ವಾಕ್ಯಗಳನ್ನ ಅನುಸರಿಸ್ತಾ ಇಲ್ಲ. ದೇವರ ವಾಕ್ಯಗಳನ್ನ ಆಧಾರ ಮಾಡಿಕೊಂಡು ತಮ್ಮ ಜೀವನವನ್ನ ಅವರು ಕ್ರಮಪಡಿಸಿಕೊಳ್ಳುತ್ತಾ ಇಲ್ಲ. ಇಲ್ಲಿ ಅದನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇರ್ತಾರೆ. ಯಹೂದ ಕುಟುಂಬಗಳಲ್ಲಿ ಹುಟ್ಟಿದವರು, ಯಹೂದ್ಯರಾಗಿ ಅಥವಾ ದೇವರ ಜನರಾಗಿ ಬೆಳೆದಂತವರು ದೇವರ ವಾಕ್ಯಗಳನ್ನ ನಂಬ್ತಾ ಇಲ್ಲ. ಅದೇ ರೀತಿ ಕ್ರಿಸ್ತಿಯ ಕುಟುಂಬಗಳಲ್ಲಿ ಹುಟ್ಟಿದವರು, ಕ್ರಿಸ್ಟಿಯನ್ಸ್ ಆಗಿ ಬೆಳೆದವರು, ಕ್ರಿಸ್ಟಿಯನ್ ಹೆಸರುಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಚಿಕ್ಕ ಮಕ್ಕಳಲ್ಲೇ ದೇವರ ವಾಕ್ಯಗಳನ್ನ ಕಲ್ತಂತವ್ರು, ಚಿಕ್ಕ ಮಕ್ಕಳಲ್ಲೇ ದೇವಾಲಯಕ್ಕೆ ಹೋದಂತವ್ರು, ಸಂಡೇ ಸ್ಕೂಲ್ಗೆ ಹೋದಂತವ್ರು ದೇವರ ವಾಕ್ಯಗಳನ್ನ ನಂಬ್ತಾ ಇಲ್ಲ. ಇವತ್ತು ಅನೇಕರು ಈ ರೀತಿಯ ವ್ಯಕ್ತಿಗಳನ್ನ ನಾವು ನೋಡಬಹುದು. ಅವರು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾರೆ, ಅವರು ಲೋಕದ ಪ್ರಕಾರ ಜೀವಿಸ್ತಾ ಇದ್ದಾರೆ. ಇಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ದೇವರು ಅವರಿಗೆ ದೇವರ ವಾಕ್ಯವನ್ನ ಕೊಟ್ಟ, ಅವರು ದೇವರ ವಾಕ್ಯವನ್ನ ತಿಳ್ಕೊಂಡ್ರು, ದೇವರ ವಾಕ್ಯವನ್ನ ಕಲ್ತರು. ಆದ್ರೆ ಅವರು ದೇವರ ವಾಕ್ಯಗಳನ್ನ ನಂಬದೆ ಓದದ್ದರಿಂದ, ದೇವರ ವಾಕ್ಯಗಳನ್ನ ಅನುಸರಿಸಿ ನಡೆಯದೆ ಓದದ್ದರಿಂದ, ದೇವರ ವಾಕ್ಯದ ಪ್ರಕಾರ ತಮ್ಮ ಜೀವನವನ್ನ ಕ್ರಮಪಡಿಸಿಕೊಳ್ಳದೆ ಓದದ್ದರಿಂದ, ಅಲ್ಲಿ ಅಪೊಸ್ತಲನಾದಂತ ಪೌಲನ ಕೇಳ್ತಕ್ಕಂಥ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ದೇವರು ತನ್ನ ವಚನಕ್ಕೆ ಆತನ ಅಪನಂಬಿಗಸ್ತನಾದನ ಎಂಬುದಾಗಿ ಅಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ದೇವರು ತನ್ನ ವಚನವನ್ನ ತಪ್ಪುವನಾದನ ಎಂಬುದಾಗಿ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಹೇಳೋದೇನಂತ ಹೇಳಿದ್ರೆ, ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನು, ಅವರು ನಂಬದೆ ಹೋದದ್ದರಿಂದ ದೇವರು ತನ್ನ ವಚನಕ್ಕೆ ತಪ್ಪುವವನಾದನು. ನೋಡ್ರಿ, ಅವ್ರನ್ನ ನಾನು ಅವ್ರಿಗೆ ವಾಕ್ಯಗಳನ್ನು ಕೊಟ್ಟೆ, ಅವ್ರು ಅದನ್ನ ನಂಬಲಿಲ್ಲ, ಅವ್ರ ಅನುಸರಿಸಿ ನಡಿಲಿಲ್ಲ, ಆದ್ರಿಂದ ನಾನು ಅವ್ರಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಇನ್ನ ನಾನು ಅದನ್ನ ಮಾಡಲ್ಲ ಅಂತ ಹೇಳಿ ದೇವ್ರ ಏನಾದ್ರೂ ಮಾತಿಗೆ ತಪ್ಪುವನಾದನ, ವಚನಕ್ಕೆ ತಪ್ಪುವನಾದನ? ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಕೇಳ್ತಾ ಇರ್ತಾರೆ. ಒಂದು ಪ್ರಶ್ನೆ. ಯಹೂದ್ಯರೇ ಆಗಿರಬಹುದು, ಕ್ರಿಶ್ಚಿಯನ್ಸೇ ಆಗಿರಬಹುದು, ಆದ್ರೆ ಅವರು ದೇವರ ವಾಕ್ಯಗಳನ್ನ ನಂಬದೇ ಓದೋದ್ರಿಂದ, ಅವರು ದೇವರ ವಾಕ್ಯಗಳಿಗೆ ನಂಬಿಗಸ್ತರಾಗಿ ಇಲ್ಲದೆ ಹೋದುದರಿಂದ ದೇವರು ತನ್ನ ಮಾತಿಗೆ ತಪ್ಪುವನಾದನೋ ಅಥವಾ ತನ್ನ ಜನರಿಗೆ ದೇವರು ಅಪನಂಬಿಗಸ್ತನಾದನೋ ಎಂಬತಕ್ಕಂಥ ಪ್ರಶ್ನೆಯನ್ನ ಕೇಳಿ ಮತ್ತೆ ಅಪೊಸ್ತಲನಾದಂತ ಪೌಲನೇ ಉತ್ತರವನ್ನ ಕೊಡ್ತಾ ಇದ್ದಾನೆ. ಆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಎಂದಿಗೂ ಇಲ್ಲ ಎಂಬುದು. ಎಂದಿಗೂ ಇಲ್ಲ ಎಂಬತಕ್ಕಂಥ ಒಂದು ಪ್ರಶ್ನೆ. ದೇವರು ಯಾವತ್ತೂ ಕೂಡ
ನಾವು ಅಪನಂಬಿಗಸ್ತರಾಗಿದ್ರು ಅಥವಾ ನಂಬಿಗಸ್ತನಾಗಿ ಇರುವನು ಅಂತ ಹೇಳಿ 2 ತಿಮೋಥೆ 2:13 ಅಪೊಸ್ತಲನಾದಂಥ ಪೌಲನು ಹೇಳೋದನ್ನ ನಾವು ನೋಡಬಹುದು. 2 ತಿಮೋಥೆ 2:13 ಅಪೊಸ್ತಲನಾದಂಥ ಪೌಲನು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕ. ನೋಡ್ರಿ, ದೇವರ ಒಂದು ಸ್ವಭಾವ ಏನು ಅಂತ ಹೇಳಿದ್ರೆ, ಸೊ ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನೇನು ಮಾಡಲ್ಲ. ದೇವರ ಸ್ವಭಾವ ಏನು ಅಂತ ಹೇಳಿದ್ರೆ ಆತನು ನಂಬಿಗಸ್ತನಾಗಿರ್ತಕ್ಕಂಥದ್ದು ದೇವರ ಒಂದು ಸ್ವಭಾವ. ಅದಕ್ಕೆ ವಿರುದ್ಧವಾಗಿ ಆತನು ಯಾವತ್ತೂ ಏನು ಮಾಡಲ್ಲ. ಸೃಷ್ಟಿಯ ದಿನ ಮೊದಲುಗೊಂಡು ಇವತ್ತವರೆಗೂ ಆತನು ಏನು ಮಾಡಿಲ್ಲ. ದೇವರು ನಂಬಿಗಸ್ತನು, ದೇವರು ನಂಬಿಗಸ್ತನು, ದೇವರು ನಂಬಿಗಸ್ತನು. ಅದನ್ನ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥ. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ಕ್ರೈಸ್ತರು ದೇವರ ವಾಕ್ಯಗಳನ್ನ ನಂಬೋದಿಲ್ಲ, ಕೆಲವು ಯಹೂದ್ಯರು ದೇವರ ವಾಕ್ಯಗಳನ್ನ ನಂಬೋದಿಲ್ಲ. ಸೊ ಕೆಲವು ಕ್ರೈಸ್ತರು ದೇವರ ವಾಕ್ಯಗಳನ್ನ ಅನುಸರಿಸಿ ನಡೆಯುತ್ತೆ. ಅದೇ ರೀತಿ ಕೆಲವು ಯಹೂದ್ಯರು ಕೂಡ ದೇವರ ವಾಕ್ಯಗಳನ್ನ ಅನುಸರಿಸಿ ನಡೆಯೋದಿಲ್ಲ. ಆದರೆ ಅಂತವರ ದೇವರ ವಾಕ್ಯಗಳನ್ನ ನಂಬದೆ, ದೇವರ ವಾಕ್ಯಗಳನ್ನ ಅನುಸರಿಸದೆ ಇರ್ತಕ್ಕಂಥ ಜನರ ಒಂದು ಅಪನಂಬಿಕೆ, ಅಂತ ಜನರ ಒಂದು ಅವಿಧೇಯತೆ ದೇವರ ವಾಕ್ಯದ ಮೇಲೆ ಯಾವುದಾದ್ರೂ ಪರಿಣಾಮವನ್ನ ಬೀರುತ್ತಾ? ಸೊ ಅವರ ಒಂದು ಅಪನಂಬಿಕೆ, ಅವರ ಒಂದು ಅವಿಧೇಯತೆ ದೇವರ ವಾಕ್ಯಗಳನ್ನ ಬದಲಾಯಿಸುತ್ತಾ ಅಂತ ಕೇಳೋದೇ ಆದ್ರೆ, ಅವರು ನಂಬಿದ್ರು ನಂಬದೇ ಇದ್ರು, ಅವರು ಅನುಸರಿಸಿದ್ರು ಅನುಸರಿಸದೇ ಇದ್ರು, ಅದು ಯಾವುದು ಕೂಡ ದೇವರ ವಾಕ್ಯಗಳ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ. ಯಾವುದು ಕೂಡ ದೇವರ ವಾಕ್ಯಗಳಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡುವುದಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾರೆ. ಎಂದಿಗೂ ಇಲ್ಲ. ಈಗ ಯಾರಾದ್ರೂ ದೇವರ ವಾಕ್ಯವನ್ನ ನಂಬದೇ ಹೋದ್ರೆ, ದೇವರ ವಾಕ್ಯವನ್ನ ಅನುಸರಿಸಿ ನಡೆಯದೆ ಹೋದ್ರೆ ಯಾರಿಗ್ ನಷ್ಟ? ದೇವರ ವಾಕ್ಯ ಕೊಟ್ಟಿದ್ದಾನೆ, ಯಾರಿಗೋಸ್ಕರ ಕೊಟ್ಟಿದ್ದಾನೆ? ಸೊ ದೇವರಿಗೆ ಅಥವಾ ದೇವರ ರಾಜ್ಯಕ್ಕೆ ಅದನ್ನ ನಂಬದೆ ಓದೋದ್ರಿಂದ, ಅದನ್ನ ಅನುಸರಿಸದೆ ಓದೋದ್ರಿಂದ ಏನಾದ್ರೂ ನಷ್ಟ ಉಂಟಾಗುತ್ತೆ? ನಷ್ಟ ಯಾರಿಗಾಗುತ್ತೆ? ಸೊ ಕೆಲವರು ದೇವರ ವಾಕ್ಯಗಳನ್ನ ನಂಬದೆ ಹೋದ್ರೆ, ಕೆಲವರು ದೇವರ ವಾಕ್ಯಗಳಿಗೆ ವಿಧೇಯರಾಗದೆ ಹೋದ್ರೆ, ಅವರು ಕಪಟಿಗಳಾದ ಯಹೂದ್ಯರಾಗಿ, ಕಪಟಿಗಳಾದ ಕ್ರೈಸ್ತರಾಗಿ ತಮ್ಮನ್ನ ತಾವು ತೋರ್ಪಡಿಸ್ಕೊಳ್ತಾರೆ. ಅವರು ಕಪಟಿಗಳಾಗಿ ಜೀವಿಸ್ತಾರೆ. ಆವಾಗ ಕಪಟಿಗಳಿಗೆ ಸಿಗ್ತಕ್ಕಂಥ ಪ್ರತಿಫಲ ಅವರಿಗೆ ಸಿಗುತ್ತೆ. ಕಪಟಿಗಳಿಗೆ ಆಗ್ತಕ್ಕಂಥ ಗತಿನೇ ಅವರಿಗೂ ಆಗ್ತಕ್ಕಂಥದ್ದು. ಆದ್ರಿಂದ ಯಾರಿಗ್ ನಷ್ಟ? ದೇವರ ವಾಕ್ಯವನ್ನ ನಂಬಿದ್ರು, ದೇವರ ವಾಕ್ಯವನ್ನು ನಂಬದೇ ಹೋದ್ರು, ದೇವರ ವಾಕ್ಯವನ್ನು ಅನುಸರಿಸಿದ್ರು, ದೇವರ ವಾಕ್ಯವನ್ನು ಅನುಸರಿಸದೆ ಹೋದ್ರು, ದೇವರಿಗೆ, ದೇವರ ರಾಜ್ಯಕ್ಕೆ ನಷ್ಟ ಇಲ್ಲ. ನಷ್ಟ ಆಗ್ತಕ್ಕಂಥದ್ದ ಆ ಮನುಷ್ಯರಿಗೆ ಮಾತ್ರ. ಆದ್ರಿಂದ ಅವರು ದೇವರ ವಾಕ್ಯಗಳನ್ನ ನಂಬದೆ ಹೋಗೋದ್ರಿಂದ, ಅವರು ದೇವರ ವಾಕ್ಯಗಳನ್ನ ಅನುಸರಿಸದೆ ಹೋಗುವುದರಿಂದ ದೇವರ ವಾಕ್ಯದ ಸತ್ಯಗಳು ಏನು ಬದಲಾಗೋದಿಲ್ಲ. ದೇವರ ವಾಕ್ಯದ ಸತ್ಯಗಳು ಸತ್ಯವಾಗಿಯೇ ಇರ್ತೈತೆ. ಸೊ ಇವತ್ತು ನಾನಿವತ್ತು ದೇವರ ವಾಕ್ಯವನ್ನ ಅನುಸರಿಸಿಲ್ಲ, ನಾನಿವತ್ತು ದೇವರ ವಾಕ್ಯವನ್ನ ನಂಬಲಿಲ್ಲ, ಹಾಗಂದ ಮಾತ್ರಕ್ಕೆ ದೇವರ ವಾಕ್ಯನ ಸುಳ್ಳು ಮಾಡೋದಕ್ಕೆ ಸಾಧ್ಯ ಅದಿಲ್ಲ. ಸೊ ಅದು ದೇವರ ರಾಜ್ಯವಾಗ್ಲಿ, ದೇವರ ರಾಜ್ಯದ ಗುಣಮಟ್ಟವಾಗ್ಲಿ, ದೇವರ ವಾಕ್ಯದ ಗುಣಮಟ್ಟವನ್ನ ಅದೇನು ಬದಲಾಯಿಸೋದಿಲ್ಲ. ದೇವರ ವಾಕ್ಯದ ಸ್ಟ್ಯಾಂಡರ್ಡ್ಗೆ ಎಷ್ಟಿರ್ಬೇಕೋ ಅಷ್ಟಿದ್ದೇ ಇರುತ್ತೆ. ನಾನ್ ನಂಬಿದ್ರು, ನಾನ್ ಬಿಟ್ರು, ನಾನು ಅನುಸರಿಸಿದ್ರು, ಅನುಸರಿಸದೆ ಹೋದ್ರು, ದೇವರ ವಾಕ್ಯದಲ್ಲಿ, ದೇವರ ವಾಕ್ಯದ ಸತ್ಯದಲ್ಲಿ ಬದಲಾವಣೆ ಆಗಲ್ಲ.
ದೇವರ ವಾಕ್ಯದ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಬದಲಾವಣೆ ಆಗಲ್ಲ. ಅವ್ರು ನಂಬದೇ ಓದೋದ್ರಿಂದ ದೇವರು ವಚನಕ್ಕೆ ತಪ್ಪುವವನಾದನೋ, ದೇವರು ಮಾತಿಗೆ ತಪ್ಪುವವನಾದನೋ, ಅದನ್ನ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಎಂದಿಗೂ ಇಲ್ಲ, ದೇವರು ತನ್ನ ವಚನಕ್ಕೆ ತಪ್ಪುವವನಲ್ಲ. ಆಕಾಶ ಬದಲಾಗಬಹುದು, ಭೂಮಿ ಬದಲಾಗಬಹುದು, ದೇವರ ಮಾತುಗಳಿಗೆ ಬದಲಾವಣೆ ಇಲ್ಲ. ಅದು ನಿತ್ಯವಾಗಿರ್ತಕ್ಕಂಥದ್ದು, ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ದೇವರು ಅಪನಂಬಿಗಸ್ತನಾಗೋದಿಲ್ಲ. ದೇವರಲ್ಲಿ ಬದಲಾವಣೆ ಅಂತೂ ಬರೋದೇ ಇಲ್ಲ. ನಾನು ದೇವರ ವಾಕ್ಯವನ್ನ ನಂಬದೇ ಹೋದುದರಿಂದ, ನಾನು ದೇವರ ವಾಕ್ಯವನ್ನ ಅನುಸರಿಸದೆ ಹೋದುದರಿಂದ, ಅದು ದೇವರಲ್ಲಿ, ದೇವರ ಸ್ವಭಾವದಲ್ಲಿ, ದೇವರ ಗುಣಗಳಲ್ಲಿ ಬದಲಾವಣೆಯನ್ನ ತರೋದೇ ಇಲ್ಲ. ಅದಕ್ಕೆ 4ನೇ ವಾಕ್ಯವನ್ನ ನಾವು ನೋಡೋದೇ ಯಾವುದು? 4ನೇ ವಾಕ್ಯದಲ್ಲಿ ಹೇಳ್ತಕ್ಕಂಥ ಒಂದು ಸತ್ಯ ಏನಪ್ಪಾ ಅಂತ ಹೇಳಿ, ಅಪೊಸ್ತಲನಾದಂಥ ಪೌಲನು ಎಲ್ಲಾ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ನೀನು ಎಲ್ಲಾ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು. ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕು ಎಂದು ಬರೆದದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ದೇವರು ಸತ್ಯವಂತನು. ದೇವರ ವಾಕ್ಯಗಳು ಸತ್ಯವಾದಂಥವು, ದೇವರ ವಾಗ್ದಾನಗಳು ಸತ್ಯವಾದಂಥವು. ನೋಡ್ರಿ, ದೇವರು ಸತ್ಯವಂತನು. ದೇವರು ಸತ್ಯವಂತನಾಗಿರೋದ್ರಿಂದ ಆತನ ಬಾಯಿಂದ ಬರುವಂತ ಎಲ್ಲಾ ವಾಕ್ಯಗಳು, ವಚನಗಳು ಸತ್ಯವಾದಂಥವುಗಳು. ಮತ್ತು ಸತ್ಯ ದೇವರಾಗಿರ್ತಕ್ಕಂಥವನು ಏನೆಲ್ಲ ವಾಗ್ದಾನಗಳನ್ನ ಮಾಡಿದನೋ ಆತನ ವಾಗ್ದಾನಗಳೆಲ್ಲ ಸತ್ಯವಾಗಿರ್ತಕ್ಕಂಥವು. ಅದರಲ್ಲಿ ಒಂದು ಅಂಶ ಕೂಡ ಸುಳ್ಳಿಲ್ಲ. ನಾವು ಯೇಸು ಕ್ರಿಸ್ತನ ಶಿಷ್ಯರಾಗ್ಬೇಕಾದ್ರೆ, ಯಾಕಂದ್ರೆ ಯೇಸು ಸ್ವಾಮಿ ಅಪೊಸ್ತಲರಿಗೆ ಹೇಳಿದಂತ ಮಾತೇನಂತ ಹೇಳಿದ್ರೆ, ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಸುವಾರ್ತೆಯನ್ನ ಸಾರಿದ್ರೆ ನಂಬಿದವರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದ. ಸೊ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗ್ಬೇಕಾಗಿರ್ತಕ್ಕಂಥವರೇ ಹೊರತು ನಾವು ವಿಶ್ವಾಸಿಗಳಾಗಿ ಜೀವಿಸ್ಬೇಕಾಗಿರ್ತಕ್ಕಂಥ, ನಮ್ಮನ್ನ ಶಿಷ್ಯತ್ವಕ್ಕಾಗಿ ಕರೆದಿರ್ತಕ್ಕಂಥ. ನಾವು ಯಾರಾದ್ರೂ ಯೇಸು ಕ್ರಿಸ್ತನ ಶಿಷ್ಯರಾಗಬೇಕಾದ್ರೆ ಈ ಸತ್ಯದಲ್ಲಿ ನಾವು ನಿಂತ್ಕೊಳ್ಬೇಕು, ಈ ಸತ್ಯದಲ್ಲಿ ನಾವು ನೆಲೆಗೊಳ್ಳಬೇಕು. ಏನಪ್ಪಾ ಸತ್ಯ ಅಂತ ಹೇಳಿದ್ರೆ, ದೇವರ ಮೊದಲನೇದಾಗಿ ಸತ್ಯವಂತ, ಎರಡನೇದಾಗಿ ದೇವರ ಪ್ರತಿಯೊಂದು ವಾಕ್ಯವು, ದೇವರ ಪ್ರತಿಯೊಂದು ವಚನವು, ಆತನ ಬಾಯಿಂದ ಬಂದಿರತಕ್ಕಂಥ ಒಂದೊಂದು ಮಾತು ಸತ್ಯವಾದಂಥದ್ದು. ಮೂರನೇದಾಗಿ ದೇವರು ಹೊಸ ಒಡಂಬಡಿಕೆಯಲ್ಲಿ ಏನೆಲ್ಲ ವಾಗ್ದಾನಗಳನ್ನ ಕ್ರೈಸ್ತರಿಗೆ ಕೊಟ್ಟಿದ್ದಾನೆ, ಆ ವಾಗ್ದಾನಗಳೆಲ್ಲವೂ ಕೂಡ 100% ಸತ್ಯವಾಗಿರ್ತಕ್ಕಂಥದ್ದು. ಸೊ ದೇವರ ವಾಕ್ಯಗಳು ಸತ್ಯ, ದೇವರ ವಾಗ್ದಾನಗಳು ಸತ್ಯ, ಯಾಕಂದ್ರೆ ದೇವರು ಸತ್ಯ. ಆದ್ರೆ ಒಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ದೇವರ ವಾಕ್ಯಗಳು ಸತ್ಯವಾಗಿದ್ರು ಕೂಡ, ದೇವರ ವಾಗ್ದಾನಗಳು ಸತ್ಯವಾಗಿದ್ರು ಕೂಡ, ಅನೇಕ ಕ್ರೈಸ್ತರು ಈ ಸತ್ಯವಾಗಿರ್ತಕ್ಕಂಥ ದೇವರ ವಾಗ್ದಾನದ ಫಲ ಇದೆಯಲ್ಲ, ದೇವರು ವಾಗ್ದಾನ ಮಾಡಿರ್ತಕ್ಕಂಥ ಫಲ, ಅದನ್ನ ಅನುಭವಿಸ್ತಾ ಇದೆ. ದೇವರ ವಾಗ್ದಾನಗಳನ್ನ ಅವರು ಅನುಭವಿಸ್ಲಿಕ್ಕೆ, ಅದರ ರುಚಿಯನ್ನ ನೋಡ್ಲಿಕ್ಕೆ, ಅದರ ಫಲಗಳನ್ನ ಹೊಂದ್ಕೊಳ್ಳಿಕ್ಕೆ, ಅದರ ಫಲಗಳನ್ನ ಅವರು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ಸೊ ವಿಶ್ವಾಸಿಗಳು ದೇವರ ವಾಗ್ದಾನಗಳನ್ನ ಅವರು ನಂಬಬೇಕು. ಆದ್ರೆ ಅವರು ನಂಬುದೇ ಹೋದ್ರೆ, ಅಪನಂಬಿಗಸ್ತರಾಗಿರೋದೇ ಆದ್ರೆ ಹೆಂಗೆ ಅದರ ಫಲಗಳನ್ನ ಅನುಭವಿಸ್ತಕ್ಕಂಥದ್ದು? ಅದರ ಫಲಗಳನ್ನ ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕ್ರೈಸ್ತರೆಂಬುದಾಗಿ ಹೇಳ್ಕೊಳ್ತಕ್ಕಂಥವರು, ಕ್ರಿಸ್ಟಿಯನ್ಸ್ ಅಥವಾ ನಾವು ವಿಶ್ವಾಸಿಗಳು ಎಂಬುದಾಗಿ ಹೇಳ್ಕೊಳ್ತಕ್ಕಂಥವ್ರು
ದೇವರ ವಾಗ್ದಾನಗಳನ್ನ ನಂಬಿದ್ರು, ಅವ್ರು ನಂಬದೇ ಹೋದ್ರು, ದೇವರ ವಾಗ್ದಾನದ ಫಲಗಳನ್ನ ಅವರು ಅನುಭವಿಸಿದ್ರು, ಅವ್ರು ಅನುಭವಿಸದೆ ಹೋದ್ರು, ರುಚಿ ನೋಡಿದ್ರು, ರುಚಿ ನೋಡದೆ ಹೋದ್ರು, ದೇವರ ವಾಗ್ದಾನಗಳು ಯಾವತ್ತೂ ಕೂಡ ದೇವರ ವಾಗ್ದಾನಗಳಾಗಿರ್ತವೆ. ಆ ದೇವರ ವಾಗ್ದಾನಗಳು ಯಾವತ್ತೂ ಕೂಡ ಸತ್ಯವಾಗಿರ್ತವೆ. ಆ ವಾಗ್ದಾನಗಳಲ್ಲಿ ಯಾವುದೇ ಬದಲಾವಣೆ ಉಂಟಾಗೋದಿಲ್ಲ. ಸೊ ನಾನು ದೇವರ ವಾಗ್ದಾನದ ಫಲವನ್ನ ಅನುಭವಿಸದೆ ಹೋದದ್ದರಿಂದ ದೇವರ ವಾಗ್ದಾನ ಸುಳ್ಳು ಅಂತ ಹೇಳಕ್ ಆಗೋದಿಲ್ಲ. ನಾನು ಆ ವಾಗ್ದಾನವನ್ನ ಅನುಭವಿಸಿಲ್ಲ, ಆ ವಾಗ್ದಾನದ ಫಲವನ್ನ ತಿನ್ಲಿಲ್ಲ, ಆ ವಾಗ್ದಾನದ ಫಲವನ್ನ ರುಚಿ ನೋಡ್ಲಿಲ್ಲ. ಅದಕ್ಕೆ ಕಾರಣ ಯಾರು, ಯಾರಲ್ಲಿ ದೋಷ ಇದೆ, ಯಾರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪು ನನ್ನಲ್ಲೇ ಹೊರತು ದೇವರ ವಾಗ್ದಾನಗಳಲ್ಲಿ, ದೇವರ ವಚನಗಳಲ್ಲಿ ಅಲ್ಲ. ಮಿಸ್ಟೇಕ್ ನನ್ನಲ್ಲಿ ಇರ್ತಕ್ಕಂಥದ್ದು, ಪ್ರಾಬ್ಲಮ್ ನನ್ನಲ್ಲಿ ಇರ್ತಕ್ಕಂಥದ್ದು. ಅದರಿಂದ ನಾನು ಆ ಫಲವನ್ನ ನಾನು ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದ ನಾನು ಆ ವಾಗ್ದಾನದ ರುಚಿಯನ್ನ ನೋಡ್ಲಿಕ್ಕೆ ಆಗ್ತಾ ಇದೆ. ಸೊ ಅದನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ದೇವರ ವಾಗ್ದಾನದ ಫಲವನ್ನ ಒಬ್ಬ ಮನುಷ್ಯನು ಕೂಡ ಅನುಭವಿಸದೆ ಹೋದ್ರು. ಅಂದ್ರೆ ಈಗ ಪ್ರಪಂಚದಲ್ಲಿ ಸುಮಾರು 800 ಕೋಟಿ ಜನ ಇದ್ದಾರೆ. ಇವಾಗ ದೇವರು ಒಂದು ಉದಾಹರಣೆ, ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾನೆ. ಆ ವಾಗ್ದಾನ ಸತ್ಯವಾದಂತದ್ದೇ, ಆ ವಾಗ್ದಾನ ಸುಳ್ಳಾಗೋದಿಲ್ಲ. ಆ ವಾಗ್ದಾನ ನೆರವೇರುತ್ತೆ, ಆ ವಾಗ್ದಾನ ಕೆಲಸ ಮಾಡುತ್ತೆ, ಆ ವಾಗ್ದಾನ ಫಲ ಕೊಡುತ್ತೆ, ಆ ವಾಗ್ದಾನ ಒಬ್ಬ ಮನುಷ್ಯನಲ್ಲಿ ಶಕ್ತಿಯಾಗಿ ಪರಿಣಮಿಸುತ್ತೆ. ಅಂತ ಒಂದು ವಾಗ್ದಾನವನ್ನ ದೇವರು ಕೊಟ್ಟಿದ್ದಾರೆ. ಆದ್ರೆ ಆ ವಾಗ್ದಾನದ ಫಲವನ್ನ ಭೂಮಿಯಲ್ಲಿ ಇರ್ತಕ್ಕಂಥ 800 ಕೋಟಿ ಜನರಲ್ಲಿ ಒಬ್ಬನೂ ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅವಾಗ ಒಬ್ಬನೂ ಕೂಡ ಅನುಭವಿಸದೆ ಹೋದ್ರು ಆ ವಾಗ್ದಾನ ಸುಳ್ಳಾಗುತ್ತಾ? 800 ಕೋಟಿ ಜನರು ಅನುಭವಿಸದೆ ಹೋದ್ರು ಆ ವಾಗ್ದಾನ ಸತ್ಯವಾಗಿಯೇ ಇರ್ತೈತೆ, ಅದು ಸತ್ಯವಾಗಿಯೇ ಮುಂದುವರಿತೈತೆ, ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ 800 ಕೋಟಿ ಜನರು ಯಾಕೆ ಅನುಭವಿಸಿಲ್ಲ ಅಂತ ಹೇಳಿದ್ರೆ, ಅವರಲ್ಲಿರ್ತಕ್ಕಂಥ ಪಾಪದಿಂದ, ಪಾಪದ ಸ್ವಭಾವದಿಂದ, ಅಪನಂಬಿಕೆಯಿಂದ, ಅವಿಧೇಯತೆಯಿಂದನೇ ಹೊರತು ದೇವರ ವಾಗ್ದಾನದಲ್ಲಿ ಮಿಸ್ಟೇಕ್ ಇರೋದ್ರಿಂದ ಅಲ್ಲ. ಅದರಿಂದ ನಾವು ನಂಬಬೇಕಾಗಿರ್ತಕ್ಕಂಥದ್ದು, ಕ್ರೈಸ್ತರು ನಂಬಬೇಕಾಗಿರ್ತಕ್ಕಂಥದ್ದು, ಯೇಸು ಕ್ರಿಸ್ತನ ಶಿಷ್ಯರಾಗೋದಕ್ಕಾಗಿ ಕರೆಯಲ್ಪಟ್ಟವರು ನಂಬಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನು ನಂಬತಕ್ಕಂಥ ದೇವರು ಸತ್ಯವಂತನು, ಆತನ ಮಾತುಗಳು ಸತ್ಯವಾದಂಥದ್ದು, ವಿಶೇಷವಾಗಿ ಆತನ ವಾಗ್ದಾನಗಳು ಸತ್ಯವಾಗಿರ್ತಕ್ಕಂಥದ್ದು. ಅದರಿಂದ ನಿಮಗೆ ದೇವರ ವಾಗ್ದಾನಗಳನ್ನು ಅನುಭವಿಸ್ಬೇಕಾ? ನೀವು ಖಂಡಿತವಾಗಲೂ ಅನುಭವಿಸೋದು. ನಿಮ್ಗೆ ಅನುಭವಿಸೋದು ಬೇಡವಾ? ಹಾಗಿದ್ರೆ ಬೇಡ. ಸೊ ಅದು ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿದೆ. ಅವರು ವಾಗ್ದಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದ್ರೆ ಒಂದು ಉದಾಹರಣೆಯನ್ನ ನಾವು ಗಮನಿಸ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ನಾನು ವಾಸ ಮಾಡ್ತಕ್ಕಂತ ಒಂದು ವಾತಾವರಣ, ನನ್ನ ಸುತ್ತಲೂ ಇರ್ತಕ್ಕಂಥ ಕ್ರೈಸ್ತರನ್ನ ನಾವು ನೋಡೋದೇ ಆದ್ರೆ, ಅಥವಾ ನಿಮ್ಮ ಸುತ್ತಲೂ ಇರ್ತಕ್ಕಂಥ, ಅಥವಾ ನೀವು ಹೋಗುವಂತಹ ಸಭೆಗಳಿಗೆ ಬರ್ತಕ್ಕಂಥ ಕ್ರೈಸ್ತರನ್ನ, ಕ್ರೈಸ್ತ ವಿಶ್ವಾಸಿಗಳನ್ನ ನೀವು ನೋಡ್ರಿ. ಅವರಲ್ಲಿ ಎಷ್ಟು ಜನರು ಈ ದೇವರ ಸತ್ಯ ವಾಗ್ದಾನದ ಫಲಗಳನ್ನ ಅನುಭವಿಸಿ ಒಂದು ಆಶೀರ್ವಾದಕರವಾದಂತ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ? ನೀವು ನೋಡ್ತೀರಿ, ನಿಮ್ ಸುತ್ತಲೂ ಎಷ್ಟೋ ಜನರು ಕ್ರೈಸ್ತರು ಇದಾರಲ್ಲ, ಅವರನ್ನ ನೀವು ಗಮನಿಸಿ. ನೀವು ಹೋಗ್ತಕ್ಕಂಥ ಚರ್ಚ್ಗಳಿಗೆ ಅನೇಕ ಕ್ರೈಸ್ತರು ಬರ್ತಾರೆ, ಅವರನ್ನ ನೀವು ಗಮನಿಸಿ. ಅವರನ್ನ ನೀವು ಗಮನಿಸುವಾಗ ಅವರಲ್ಲಿ ಎಷ್ಟು ಜನರು ದೇವರ ಅನೇಕ ವಾಗ್ದಾನಗಳನ್ನ ಕೊಟ್ಟಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ. ಆ ವಾಗ್ದಾನದ ಫಲವನ್ನ ಅನುಭವಿಸಿ ಒಂದು ಧನ್ಯಕರವಾದಂತ, ಸಮಾಧಾನಕರವಾದಂತ ಕ್ರಿಸ್ತೀಯ ಜೀವಿತವನ್ನ ಎಷ್ಟು ಜನ ಜೀವಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅದು ತುಂಬಾ ಕಡಿಮೆ ಜನ.
ಸೊ ತುಂಬಾ ಕಡಿಮೆ ಜನ ದೇವರ ವಾಗ್ದಾನದ ಫಲವನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ದೇವರ ವಾಗ್ದಾನಗಳಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆ? ದೇವರ ವಾಗ್ದಾನಗಳು ಸುಳ್ಳಾಗಿದೆ. ಯಾಕೆ ಅವ್ರು ಆತರ ಜೀವಿಸ್ತಾ ಇರೋದು? ಅದು ಅವ್ರದ್ದು ಫಾಲ್ಟ್. ಅವರು ಆ ರೀತಿ ದೇವರ ವಾಗ್ದಾನದ ಫಲಗಳನ್ನ ಅನುಭವಿಸಿ ಒಳ್ಳೆ ಒಂದು ಕ್ರಿಸ್ತಿಯ ಜೀವಿತವನ್ನ ಜೀವಿಸ್ಬೇಕು ಅನ್ನೋದು ಅವ್ರಿಗಿಲ್ದೆ ಹೋದ್ರೆ ದೇವ್ರೇನ್ ಮಾಡಕ್ ಸಾಧ್ಯ? ಯಾರಿಗ್ ನಷ್ಟ? ಅವ್ರಿಗೆ ನಷ್ಟ ಹೊರತು ದೇವರ ವಾಗ್ದಾನಗಳಲ್ಲಿ, ದೇವರ ವಾಕ್ಯಗಳಲ್ಲಿ, ದೇವರ ಮಾತುಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವರ ವಾಗ್ದಾನದ ಫಲಗಳನ್ನ ಹೊಂದದೆ ಹೋದ್ರೆ ದೇವರ ವಾಕ್ಯಗಳಲ್ಲಿ, ವಾಗ್ದಾನಗಳಲ್ಲಿ ಯಾವುದೇ ವ್ಯತ್ಯಾಸವನ್ನ ಅದು ಉಂಟು ಮಾಡುತ್ತೆ. ಆದ್ರೆ ದೇವರ ವಾಗ್ದಾನದ ಫಲಗಳನ್ನ ಅನುಭವಿಸ್ತಾ ಒಂದು ಒಳ್ಳೆ ಕ್ರಿಸ್ತಿಯ ಜೀವನವನ್ನು, ಒಂದು ಒಳ್ಳೆ ಜಯದ ಜೀವಿತವನ್ನ ನಾನು ಮತ್ತೆ ನೀವು ಜೀವಿಸಬಹುದು. ಸೊ ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಜೀವಿಸ್ಬೇಕಾದ್ರೆ ನಂಬಬೇಕು, ಜೀವಿಸ್ಬೇಕಾದ್ರೆ ಅನುಸರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಕಪಟಿಗಳ ಹಾಗೆ ನಾವು ಜೀವಿಸಬಹುದು. ಜಯದ ಕ್ರಿಸ್ತಿಯ ಜೀವಿತವನ್ನ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ವಾಗ್ದಾನದ ಫಲಗಳನ್ನ ಅನುಭವಿಸಿಕೊಂಡು ಸಮಾಧಾನಕರವಾದಂತ ಕ್ರಿಸ್ತಿಯ ಜೀವಿತವನ್ನ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಸೊ ದೇವರು ಸುಳ್ಳುಗಾರನ. ದೇವರು ಯಾವತ್ತೂ ಕೂಡ ಸುಳ್ಳುಗಾರನ ಅಲ್ಲ. ಯಾಕಂದ್ರೆ ಎಲ್ಲಾ ಮನುಷ್ಯರು ಸುಳ್ಳುಗಾರರಾದ್ರು ದೇವರು ಸತ್ಯವಂತನೇ ಸರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಎಲ್ಲರೂ ಕಪಟಿಗಳ ಹಾಗೆ ಜೀವಿಸಬಹುದು, ಆದ್ರೆ ನೀನು ಆ ರೀತಿ ಜೀವನ ಮಾಡ್ಬೇಕಾಗಿ. ಎಲ್ರು ಕೂಡ ದೇವರ ವಾಕ್ಯವನ್ನ ನಂಬದೇ ಇರಬಹುದು, ಆದ್ರೆ ನೀನು ಆ ರೀತಿ ಇರಬೇಕಾದಂತ ಅವಶ್ಯಕತೆ ಇಲ್ಲ. ಎಲ್ರು ನಿನ್ ಸುತ್ತಲೂ ಇರ್ತಕ್ಕಂತ ಅನೇಕ ಕ್ರೈಸ್ತರು ದೇವರ ವಾಕ್ಯಕ್ಕೆ ಅವಿಧೇಯತೆಯನ್ನ ತೋರಿಸಬಹುದು, ಆದ್ರೆ ನೀನು ಅವರಂತೆ ಜೀವಿಸ್ಬೇಕಾದಂತ ಅವಶ್ಯಕತೆ ಇಲ್ಲ. ನೀನು ಒಬ್ಬ ಒಳ್ಳೆ ಕ್ರೈಸ್ತನಾಗಿ, ಸತ್ಯ ಕ್ರೈಸ್ತನಾಗಿ ದೇವರ ವಾಗ್ದಾನದ ಫಲಗಳನ್ನ ಅನುಭವಿಸಿಕೊಂಡು ಜೀವಿಸ್ಬೇಕಾದ್ರೆ ದೇವರ ವಾಕ್ಯಗಳಿಗೆ ನೀನು ನಂಬಿ ವಿಧೇಯನಾಗಿರ್ಬೇಕು. ಯಾಕಂದ್ರೆ ದೇವರ ವಾಕ್ಯಗಳು ಸತ್ಯವಾದಂಥದ್ದು, ದೇವರ ವಾಕ್ಯಗಳು, ದೇವರ ವಾಗ್ದಾನಗಳು ಸತ್ಯವಾಗಿರ್ತಕ್ಕಂಥ. ಸೊ ದೇವರ ಮಾತುಗಳು ಸತ್ಯ. ದೇವರು ಏನ್ ಹೇಳ್ತಾನೋ ಅದೇ ನಡೀತೈತೆ. ದೇವರ ವಾಕ್ಯವೇ ಫೈನಲ್. ಸೊ ದೇವರ ವಾಕ್ಯ ಏನ್ ತೀರ್ಮಾನ ಮಾಡಿದೆ, ದೇವ್ರು ಏನ್ ತೀರ್ಮಾನ ಮಾಡಿದಾನ, ಅದು ಬಿಟ್ಟು ಬೇರೆ ಏನು ನನ್ನ ಜೀವನದಲ್ಲೂ ನಿಮ್ ಜೀವನದಲ್ಲೂ ಈ ಲೋಕದಲ್ಲೂ ನಡೆಯೋದಿಲ್ಲ. ಅದರಿಂದ ದೇವರ ವಾಕ್ಯವನ್ನ ಅನುಸರಿಸಿ ಜೀವಿಸ್ತಕ್ಕಂಥವನು ಬಂಡೆಯ ಮೇಲೆ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲುವನು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ. ಅದರಿಂದ ದೇವರ ವಾಕ್ಯವನ್ನ ನಂಬತಕ್ಕಂಥದ್ದು, ದೇವರ ವಾಕ್ಯವನ್ನ ಅನುಸರಿಸ್ತಕ್ಕಂಥದ್ದು ಈ ಲೋಕದಲ್ಲಿ ಭದ್ರವಾದಂತ ಒಂದು ಮನೆಯನ್ನು ಅಡಿಪಾಯದ ಮೇಲೆ, ಒಳ್ಳೆ ಒಂದು ಪಾಯದ ಮೇಲೆ, ಬಂಡೆಯ ಮೇಲೆ ಬುದ್ಧಿಯುಳ್ಳ ಮನುಷ್ಯನು ಮನೆಯನ್ನ ಕಟ್ಟಿಕೊಂಡ ರೀತಿಯಲ್ಲಿ ನಮ್ಮ ಜೀವನವನ್ನ ನಾವು ರೂಪಿಸಿಕೊಳ್ಳಬಹುದು, ಕಟ್ಕೊಳ್ಬಹುದು. ಸೊ ನೀನು ನಿನ್ನ ಜೀವನವನ್ನ ಈ ಸತ್ಯ ವಾಕ್ಯಗಳ ಪ್ರಕಾರ ರೂಪಿಸಿಕೊಳ್ಳೋದಕ್ಕೆ ಆಸೆ ಪಡೋದೇ ಆದ್ರೆ ನೀನು ಖಂಡಿತವಾಗ್ಲೂ ಆ ರೀತಿ ಮಾಡಬಹುದು ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ನೀತಿ ತಪ್ಪಿ ನಡೆಯುವುದರಿಂದ 5 ಮತ್ತು 6ನೇ ವಾಕ್ಯಗಳನ್ನ ನಾವು ಗಮನಿಸೋದೇ ಆದ್ರೆ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳಿದ, ನಾನು ನೀತಿ ತಪ್ಪಿ ನಡೆಯುವುದರಿಂದ ದೇವರಲ್ಲಿರುವ ನೀತಿ ಪ್ರಸಿದ್ಧಿಗೆ ಬರುವುದಾದ್ರೆ ನಾವು ಏನ್ ಹೇಳೋಣ? ಉಗ್ರ ದಂಡನೆಯನ್ನ ಮಾಡುವ ದೇವರು ಅನ್ಯಾಯಸ್ಥನ. ಈ ಮಾತನ್ನು ಲೋಕ ರೀತಿಯಾಗಿ ಆಡಿದ್ದೇನೆ, ಎಂದಿಗೂ ಇಲ್ಲ.
ದೇವರು ಅನ್ಯಾಯಸ್ಥನಾಗಿದ್ದರೆ ಲೋಕಕ್ಕೆ ಹೇಗೆ ನ್ಯಾಯ ತೀರಿಸಾನು ಅಂತ ಇಲ್ಲಿ ಅಪೊಸ್ತಲನಾದಂತ ಪೌಲನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ನಾನು ನೀತಿ ತಪ್ಪಿ ನಡೆಯೋದ್ರಿ ದೇವರ ಒಂದು ನೀತಿ ಪ್ರಸಿದ್ಧಿಗೆ ಬರೋದೇ ಅಂದ್ರೆ ನಾನು ಪಾಪ ಮಾಡಿ ನಡೆಯೋದ್ರಿಂದ ನಾನು ದೇವರೊಟ್ಟಿಗೆ ಇರ್ತಕ್ಕಂಥ ಸಂಬಂಧವನ್ನ ಕೆಡಿಸ್ಕೊಂಡು ದೇವರೊಟ್ಟಿಗಿರ್ತಕ್ಕಂಥ ವಿಶ್ವಾಸವನ್ನ ನಾನು ಕೆಡಿಸ್ಕೊಂಡು ಸೊ ನಾನು ತಪ್ಪು ಮಾಡಿ ಅನೀತಿಯಲ್ಲಿ ಜೀವಿಸೋದೇ ಆದ್ರೆ ಸತ್ಯಕ್ಕೆ ವಿರುದ್ಧವಾಗಿ ನೀತಿಗೆ ವಿರುದ್ಧವಾಗಿ ನಾನು ಜೀವಿಸೋದ್ರಿಂದ ದೇವರಲ್ಲಿರುವ ನೀತಿ ಪ್ರಸಿದ್ಧಿಗೆ ಬರುವುದಾದ್ರೆ ದೇವರಲ್ಲಿರ್ತಕ್ಕಂಥ ನೀತಿ ಫೇಮಸ್ ಆಗೋದೇ ಆದ್ರೆ ಏನ್ ಹೇಳಬೇಕು? ನಾವೇನ್ ಹೇಳೋಣ? ನಾನ್ ತಪ್ಪು ಮಾಡೋದ್ರಿಂದ ನಾನು ಅನೀತಿಯನ್ನ ತೋರಿಸೋದ್ರಿಂದ ದೇವರ ನೀತಿ ಪ್ರಸಿದ್ಧಿಗೆ ಬರೋದೇ ಆದ್ರೆ ದೇವರ ನೀತಿ ಫೇಮಸ್ ಆಗೋದೇ ಆದ್ರೆ ದೇವರ ನೀತಿ ಪ್ರಖ್ಯಾತಿಗೆ ಬರೋದೇ ಆದ್ರೆ ನಾವು ಹಂಗಿರೋದೇ ಆದ್ರೆ ತಪ್ಪು ಮಾಡ್ಕೊಂಡೇ ಇರ್ಬೇಕು, ಅನೀತಿ ಮಾಡ್ಕೊಂಡಿರ್ಬೇಕು. ಅನೀತಿ ಮಾಡೋದ್ರಿಂದ ಒಂದು ಒಳ್ಳೆ ಕೆಲಸ ನಡೀತೈತೆ. ಏನು ಒಳ್ಳೆ ಕೆಲಸ? ದೇವರ ನೀತಿ ಪ್ರಸಿದ್ಧಿಗೆ ಬರುತ್ತೆ, ದೇವರ ನೀತಿ ಪ್ರಖ್ಯಾತಿಗೆ ಬರುತ್ತೆ ಅಂತ ಹೇಳಿ ಕೆಲವರು ಅಂದುಕೊಂಡು ಜೀವಿಸ್ತಾ ಇದ್ರು. ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ನಾವ್ ಹೆಂಗೆ ಜೀವಿಸೋದಕ್ಕೆ ಸಾಧ್ಯ? ಅದು ಒಂದು ಕ್ರೇಜಿ ಹುಚ್ಚುತನ, ಕ್ರೇಜಿ ಆರ್ಗ್ಯುಮೆಂಟ್ ಅದು. ಸೊ ಆ ರೀತಿಯಾಗಿ ಕೆಲವರೆಲ್ಲರೂ ಆಗಿನ ಕಾಲದಲ್ಲಿ ಆಲೋಚನೆ ಮಾಡ್ತಾ ಇದ್ರು, ಆ ರೀತಿಯಾಗಿ ನಡೀತಾ ಇದ್ರು. ಸೊ ದೇವರು ಸರ್ವ ಲೋಕಕ್ಕೆ ನ್ಯಾಯ ತೀರಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಅದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ದೇವರು ಅನ್ಯಾಯಸ್ಥನಾಗಿರೋದೇ ಆದ್ರೆ ಲೋಕಕ್ಕೆ ಹೇಗೆ ನ್ಯಾಯ ತೀರಿಸೋನು? ಅಂದ್ರೆ ದೇವರು ಲೋಕಕ್ಕೆ ನ್ಯಾಯ ತೀರಿಸ್ತಕ್ಕಂಥ ವ್ಯಕ್ತಿ ಆತನು ಹೇಗೆ ಪಾಪವನ್ನ ಓವರ್ಲುಕ್ ಮಾಡೋದಕ್ಕೆ ಸಾಧ್ಯ? ಓವರ್ಲುಕ್ ಅಂತ ಹೇಳಿದ್ರೆ ಈಗ ನಾನ್ ನೀತಿ ತಪ್ಪಿ ನಡೀತಾ ಇರೋದ್ರಿಂದ ದೇವರ ನೀತಿ ಪ್ರಸಿದ್ಧಿಗೆ ಬರೋದ್ರಿಂದ ದೇವರು ಅನ್ಕೊಳ್ತಾನೆ, ಓ ನನ್ನ ನೀತಿ ಪ್ರಸಿದ್ಧಿಗೆ ಬರ್ತಾ ಇದೆ, ಆದ್ರಿಂದ ಅವನು ನೀತಿ ತಪ್ಪಿ ನಡೆಯೋದನ್ನ ನಾನು ಸ್ವಲ್ಪ ಕಣ್ ಮುಚ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ. ಆ ರೀತಿ ಏನಾದ್ರೂ ಮಾಡ್ತಾನೆ? ಸೊ ಈಗ ನಾವು ತಪ್ಪು ಮಾಡಿದ್ರಿಂದ, ನಾವು ಪಾಪ ಮಾಡಿದ್ರಿಂದ ದೇವರ ಒಂದು ಪ್ರೀತಿ ಶಿಲುಬೆಯಲ್ಲಿ ತೋರಿಸ್ದ. ದೇವರು ತನ್ನ ಪ್ರೀತಿಯನ್ನ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕವಾಗಿ ತೋರಿಸ್ದ. ದೇವರು ತನ್ನ ಪ್ರೀತಿಯನ್ನ ನಮ್ಮೆಲ್ಲ ಪಾಪಗಳನ್ನ ಶಾಪಗಳನ್ನ ಕ್ರಿಸ್ತನ ಮೇಲೆ ಹಾಕುವುದರ ಮೂಲಕವಾಗಿ ತೋರಿಸ್ದ. ಯಾಕೆ ತೋರಿಸ್ದ? ನಾನು ತಪ್ಪು ಮಾಡಿರೋದ್ರಿಂದ, ನಾನು ಪಾಪಿ ಆಗಿರೋದ್ರಿಂದ, ನಾನು ಅನೀತಿ ಮಾಡಿರೋದ್ರಿಂದ, ನಾನು ಅನ್ಯಾಯ ಮಾಡಿರೋದ್ರಿಂದ ದೇವರ ಪ್ರೀತಿ ಪ್ರಖ್ಯಾತಿಗೆ ಬಂತು. ಆಗಿರೋದೇ ಆದ್ರೆ ದೇವರ ಪ್ರೀತಿ ಇನ್ನೂ ಪ್ರಖ್ಯಾತಿಗೆ ಬರ್ಲಿ. ಅವಾಗ ದೇವರ ಪ್ರೀತಿ ಇನ್ನೂ ಪ್ರಖ್ಯಾತಿಗೆ ಬರೋದಕ್ಕಾಗಿ ನಾನೇನ್ ಮಾಡ್ಬೇಕು? ಇನ್ನೂ ಪಾಪ ಮಾಡ್ತಾ ಇದ್ದೆ. ಕೆಲವರ ಒಂದು ಆರ್ಗ್ಯುಮೆಂಟ್ ಆಗಿನ ಕಾಲದ್ದು. ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರನ್ನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ. ದೇವರು ಉಗ್ರ ದಂಡನೆಯನ್ನ ಮಾಡ್ತಕ್ಕಂಥವನು, ಬರೀ ದಂಡನೆಯಲ್ಲ, ದೇವರು ಉಗ್ರ ದಂಡನೆಯನ್ನ ಮಾಡ್ತಕ್ಕಂಥ ದೇವರು. ದೇವರು ಅನ್ಯಾಯಸ್ಥನಲ್ಲ, ಆತನ ನ್ಯಾಯವನ್ನ ಸ್ಥಾಪಿಸ್ತಕ್ಕಂಥವ್ರು. ಆತನ ಇಡೀ ಲೋಕಕ್ಕೆ ನ್ಯಾಯ ತೀರಿಸುವವನು, ಇಡೀ ಲೋಕಕ್ಕೆ ನ್ಯಾಯ ತೀರಿಸಿ ಉಗ್ರ ದಂಡನೆಯನ್ನ ನೀಡ್ತಕ್ಕಂಥವನು. ಆತನ ಹತ್ರ ನೀನು ಆಟ ಆಡಬೇಡ. ನಿನ್ನ ಜೀವನವನ್ನ ನೀನು ತಿದ್ದುಕೋ, ಹೊಸ ಸೃಷ್ಟಿ ಆಗು. ದೇವರನ್ನ, ದೇವರ ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿನ್ನ ಜೀವನವನ್ನ ಕ್ರಮಪಡಿಸಿಕೋ. ಹುಚ್ಚುಚ್ಚಾಗಿ ದೇವರನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿನ್ನ ಜೀವನದ ದಿಕ್ಕನ್ನ ನೀನು ಬೇರೆ ರೀತಿಯಲ್ಲಿ ಬದಲಾಯಿಸಿಕೊಂಡು ಜೀವಿಸಬೇಡ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಸೊ ಆಗಿನ ಕಾಲದಲ್ಲಿ ಇದ್ದಂತ ಅವರಿಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಸೊ ನಾವು ಆರಾಧಿಸ್ತಕ್ಕಂಥ ದೇವರು ಲೋಕಕ್ಕೆ ನ್ಯಾಯ ತೀರಿಸುವಂತ ದೇವರು ಆಗಿದ್ದಾನೆ. ಸೊ ನಾನು ಇಲ್ಲಿಗೆ
ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಪ್ರಶ್ನೆ ಇರೋದೇ ಆದ್ರೆ ನೀವು ಕೇಳ್ಬಹುದು.